ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಮನೆಗೆ ಪೂಜೆ ಎಲ್ಲ ಮುಗಿಸ್ದೆ. ಶುಕ್ರವಾರ ಹಂಗಾಗಿ ಪೂಜೆ ಎಲ್ಲ ಆಯಿತು. ಹಾಲು ತಂದು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಮತ್ತು ಹಂಗೆ ಟೀ ಕುಡಿದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ನಾನು 4 ಗಂಟೆಯಿಂದ ವೀಡಿಯೋ ಮಾಡಿರಲಿಲ್ಲ. ಏನಕ್ಕೆ ಅಂದರೆ ನನ್ನ ಒಂದು ಮೊಬೈಲಲ್ಲಿ ನಾನು ಚಾಮುಂಡೇಶ್ವರಿ ಭಕ್ತಿಗೀತೆ ಹಾಕ್ಕೊಂಡು ನಾನು ಪೂಜೆ ಎದ್ದಿರ್ತೀನಲ್ವ, ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಒಂದೊಂದು ದಿವಸ ಮಾಡ್ತೀನಿ, ಒಂದೊಂದು ದಿವಸ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಮಾಡ್ತಾಯಿದ್ದೀನಿ. ಟೈಮ್ ಬಂದುಬಿಟ್ಟು 6:30. ಇವಾಗ ಮಾಡ್ತಾಯಿದ್ದೀನಿ. ನನ್ನ ಮಗ ಓದ್ಕೋಬೇಕಮ್ಮ ಅಂದ, ಅದಕ್ಕೆ ಅವನಿಗೂ ಟೀ ಮಾಡಿಕೊಟ್ಟು ಅವನು ಓದ್ಕೊತಾವನೆ. ಅವ್ನು ಇವತ್ತು ಎಕ್ಸಾಮ್ ಐತೆ, ಹಂಗಾಗಿ ಓದ್ಕೊತಾವನೆ. ನಾನು ಇವಾಗ ಅಡುಗೆ ರೂಮಿಗೆ ಬಂದೆ. ಸ್ವಲ್ಪ ಸಾಂಬಾರು ಮಾಡೋಣ ಅಂತ. ಏನು ಸಾಂಬಾರು ಅಂದರೆ ಟೊಮಟೊ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಟೊಮಟೆ ಹಣ್ಣು ಎಲ್ಲ ಹೆಚ್ಚಿಟ್ಟಿದ್ದೀನಿ. ಈಗ ಈರುಳ್ಳಿ ಹೆಚ್ಕೋಬೇಕು. ಅನ್ನ ಮಾಡಿಟ್ಟಿದ್ದೆ, ಯಾಕಂದರೆ ಆವಾಗಲೇ ಟೀ ಮಾಡ್ತೀನಲ್ವ, ಅವಲೇ ಅನ್ನ ಮಾಡಿಬಿಟ್ಟೆ ನಾನು. ಹಾಗಾಗಿ ಅನ್ನ ಮಾಡಿಟ್ಟಿದ್ದೀನಿ, ಸಾಂಬಾರು ಮಾಡಬೇಕು. ನಮ್ಮ ಮನೆ ಹತ್ರ ಈ ವಿಡಿಯೋ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಶಬ್ದ ಜಾಸ್ತಿ. ಆಮೇಲೆ ನಮ್ಮ ಮನೆ ಹತ್ರ ರೈಲು ಹೋಗುತ್ತಲ್ವ, ರೈಲಿನ ಶಬ್ದ ಮತ್ತು ಈ ಕಡೆ ನಾಯಿಗಳು. ಇಲ್ಲಾಂದರೆ ನಾನು ರೈಲಿನ ಶಬ್ದ ಮುಗಿಲಿ ಅಂದ್ಬಿಟ್ಟು ಇದು ಮಾಡಿದ್ರೆ ಮತ್ತೆ ನಾಯಿಗಳ ಶಬ್ದ, ಇಲ್ಲಾಂದರೆ ಗಾಡಿಗಳು. ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡುವಾಗ ಡಿಸ್ಟರ್ಬ್ ಜಾಸ್ತಿ ಇರ್ತೈತೆ. ಯಾರೂ ಬೇಜಾರು ಮಾಡ್ಕೋಬೇಡಿ. ಸಾಂಬಾರಿಗೆ ತರಕಾರಿ ಎಲ್ಲ ಖಾಲಿಯಾಗಿತ್ತು, ಹಂಗಾಗಿ ಸ್ವಲ್ಪ ಟೊಮಟೊ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬಟ್ಟೆ ಎಲ್ಲ ಒಗಿಬೇಕು. ಮತ್ತು ಶುಕ್ರವಾರ ಇವತ್ತು. ನಿನ್ನೆ ಗುರುವಾರ ಅಮ್ಮನ ಚಾಮುಂಡೇಶ್ವರಿದು ಇದಿತ್ತಲ್ವ, ಹಂಗಾಗಿ ನೆನ್ನೆ ನಾನೇನು ಬಟ್ಟೆ ಗಿಟ್ಟೇನು ಒಗಿಲಿಲ್ಲ. ಹಂಗಾಗಿ ಇವಾಗ ನಾನು ಬಟ್ಟೆ ಎಲ್ಲ ಒಗೆದಾಕಬೇಕು. ಇಲ್ಲಾಂದರೆ ಜಾಸ್ತಿ ಆಗೋಗ್ಬಿಡುತ್ತೆ ಬಟ್ಟೆ, ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತೈತೆ. ಅದಕ್ಕೇ ಇನ್ನು ಜಾಸ್ತಿ ಆದ್ರೂ ಒಗಿಯೋಕ್ಕಾಗಲ್ಲ. ಮತ್ತು ಮಳೆಗಾಲ ಇನ್ನೇನಾದ್ರು ಮಳೆ ಶುರುವಾದರೆ, ಈಗೇನೋ ಮಳೆ ಇಲ್ಲ. ಮಳೆ ಶುರುವಾಗ್ಬಿಟ್ರೆ ಮತ್ತೆ ಯಾಕೋ ಇವತ್ತಿನಿಂದ ಅವಲೇ ಮೋಡ ಬೇರೆ ಆಡ್ತೈತೆ. ನೋಡಬೇಕು, ಮಳೆ ಶುರುವಾದರೆ ಮತ್ತೆ ನಾನು ಬಟ್ಟೆ ಕೂಡ ಹಾಕ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಮನೆ ಒಳಗಡೆ ಒಣಗ್ಸೋಕ್ಕೆ ಜಾಗ ಇರೋಲ್ಲ ಬಟ್ಟೆಗೆ. ಅದಕ್ಕೆ ನಾನು ಬಟ್ಟೆ ಒಗೆಯೋಣ ಅಂದ್ಬಿಟ್ಟು ಬೇಗ ಅಡುಗೆ ಮಾಡೋಣ ಅಂತ ಟೊಮಟೊ ಸಾರು ಮಾಡ್ತಾಯಿದ್ದೀನಿ. ನನಗೆ ಈ ಟೈಮಿಗೆ ಎಲ್ಲ ಕೆಲಸನೂ ಆಗ್ಬಿಡುತ್ತೆ ನೋಡಿ. ಈ ಟೈಮಿಗೆ ಎದ್ದರೆ ನಮಗೆ ಎಲ್ಲ ಕೆಲಸನೂ ಆಗ್ತೈತೆ. ಇವಾಗ ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ಆಚೆ ಕೆಲಸಕ್ಕೆ ಹೋಗ್ತೀನಲ್ವ, ಹಂಗಾಗಿ ನನಗೆ ಊರಲ್ಲಿದ್ದಾಗ ಒಂದು ವಿಷಯ ಕೇಳಿದ್ದೆ. ನಾನು ಜಲಗಿರಮ್ಮನ ದೇವಸ್ಥಾನಕ್ಕೆ ಬರ್ತಿದ್ದೆ. ನಾನು ಬರಬೇಕಾದ್ರೆ ಆ ಅಮ್ಮನಿಗೆ ಆ ಅಮ್ಮಂಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಸಾಕು. ಮತ್ತು ಆ ಅಮ್ಮಂದೊಂದು ಫೋಟೋ ತಗೊಂಡೋಗಿಟ್ಟಿದ್ದೆ. ಅಂದರೆ ನಮ್ಮ ತಾಯಿ ಮನೇಲಿತ್ತು. ನಮ್ಮ ತಾಯಿ ಅದನ್ನು ನನಗೆ ಪೂಜ್ಕೊಳ್ಳೋಕೆ ಕೊಟ್ಟಿದ್ದರು. ಅದನ್ನು ತಗೊಂಡೋಗಿ ನಾನು ಇಟ್ಟೆ. ಅಂದರೆ ನನಗೇನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋದೊಂದು ಇದಕ್ಕೆ ನಾನು ಇಟ್ಟಿದ್ದೆ. ಅದನ್ನು ನೋಡಿದಂಥ ನಮ್ಮೂರಲ್ಲಿ ಕೆಲವು ಜನ, ನಮ್ಮೂರಿನ ಜನ ಮತ್ತು ನಮ್ಮ ಮನೆ ಜನಗಳ ಬಗ್ಗೆ ನಾನು ಇವಾಗ ಹೇಳ್ತಾಯಿದ್ದೀನಿ. ಅದನ್ನು ನೋಡಿದಂಥ ನಮ್ಮೂರಲ್ಲಿ ನಮ್ಮ ಅತ್ತೆ ಅದನ್ನು ಏನೇನು ಹೇಳ್ಕೊಟ್ಬಿಟ್ರು. ಈ ಥರ ಯಾವುದೋ ಒಂದು ದೇವ್ರನ್ನ ತಂದು ನಿಮ್ಮ ಮನೇಲಿ ಪೂಜ್ಕೊತಾ ಇದ್ದೀರಾ, ಆಮೇಲೆ ಅದ್ಯಾವುದೋ ಮಾಟ ಮಂತ್ರ ಮಾಡಿಸೋ ದೇವ್ರು ಅದು. ಆ ದೇವ್ರಿಗೆಲ್ಲ ಮಾಟ ಮಂತ್ರ ಜಾಸ್ತಿ ಮಾಡಿಸ್ತಾರೆ. ಆ ದೇವರು ಮಾಟ ಮಂತ್ರದ ದೇವರು. ಅದನ್ನು ತಂದು ಮನೇಲಿ ಪೂಜೆ, ನಮ್ಮ ಮನೆಯೆಲ್ಲ ಹಾಳು ಮಾಡೋಕ್ಕೆ ನಿನ್ನ ಹೆಂಡ್ತಿ ಕಾಯ್ತಾವಳೆ ಅಂತೇಳಿ ಎಲ್ಲ ಹೇಳ್ಕೊಟ್ರು. ಆಮೇಲೆ ಆ ಫೋಟೋನ ಮನುಷ್ಯ ತಂದು ಕುಡಿದ್ಬಿಟ್ಟು ಬಂದು ಆ ಫೋಟೋ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟು ಆ ಫೋಟೋನ ತಗೊಂಡೋಗಿ ಆಚೆ ಎಸೆಯೋಕೆ ಹೋಗ್ತಾನೆ. ನಾನು ಆ ಫೋಟೋನ ಕಿತ್ತು ಒಳಗಡೆ ಇಟ್ಟೆ. ಮತ್ತು ತಿರ್ಗಾ ತಗೊಂಡೋಗಿ ತಾಯಿ ಮನೆಗೆ ವಾಪಸ್ ಕೊಟ್ಟೆ. ಆಮೇಲೆ ನಾನು ಅದೊಂದು ತಿಂಗಳಿಗೆ ಅಲ್ಲಿ ಊರಿಗೆ ಖಾಲಿ ಮಾಡ್ಕೊಂಡು ಬಂದುಬಿಟ್ವಿ. ಊರಲ್ಲಿ ನಾನು ಜಾಸ್ತಿ ದಿನ ಬಿಡಲಿಲ್ಲ ನನ್ನನ್ನು ಅಮ್ಮ. ಯಾಕಂದರೆ ಊರಲ್ಲಿ ಅಮ್ಮನಿಗೆ ಜಾಗ ಇಲ್ಲ ಅಂದಮೇಲೆ ನಮ್ಮಂಥ ಹೆಣ್ಮಕ್ಳಿಗೂ ಅಂತ ಊರಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಅಮ್ಮ ಕರ್ಸ್ಕೊಂಬಿಟ್ಲು ನನ್ನನ್ನು ಯಲ್ಲಾಪುರಕ್ಕೆ. ನಾನು ಬಂದುಬಿಟ್ಟೆ. ಯಲ್ಲಾಪುರಕ್ಕೆ ಬಂದಮೇಲೆ ಆ ಅಮ್ಮನ ಜಾಸ್ತಿ ನಂಬ್ತೀನಿ ಇವಾಗ. ಈಗ ನಾನು ಏನಕ್ಕೆ ನಂಬ್ತೀನಿ ಅಂದರೆ, ನನಗೆ ಆ ತಾಯಿ ಅಂದರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಮನಸ್ಫೂರ್ತಿಯಾಗಿ ನಾನು ಆ ಅಮ್ಮನ ಪೂಜೆ ಮಾಡ್ತೀನಿ. ಮತ್ತು ನನ್ನ ಮನಸ್ಸು ನೆಮ್ಮದಿ. ಮತ್ತು ನಮ್ಮಂಥ ಎಷ್ಟೊಂದು ನೊಂದಿರೋ ಹೆಣ್ಮಕ್ಳುಗಳಿಗೆ ಕಣ್ಣೀರಲ್ಲಿ ಕೈ ತೊಳೆಯಂಥ ಹೆಣ್ಮಕ್ಳುಗಳಿಗೆ ಚಾಮುಂಡೇಶ್ವರಿ ಬಿಟ್ಟರೆ ಬೇರೆ ದೇವತೆನ ನಾನು ನೋಡಿಲ್ಲ. ಹಂಗಾಗಿ ಚಾಮುಂಡೇಶ್ವರಿ ಎಲ್ಲ ರೂಪದಲ್ಲೂ ಅವಳೆ. ಈ ಜಗತ್ತಲ್ಲಿ ಪ್ರತಿಯೊಂದು ಜೀವರಾಶಿಲೂ ಚಾಮುಂಡೇಶ್ವರಿ ಅವಳೆ. ಹಾಗಾಗಿ ನಾನು ಮೈಸೂರಿಗೆ ಒಂದ್ಸಲ ಹೋಗಿ ಚಾಮುಂಡಮ್ಮನ ದರ್ಶನ ಅವತ್ತು ನಾವು ಹೋಗಿದ್ದ ದಿನ ಫುಲ್ಲು ರಶ್ಶು ಮೈಸೂರಲ್ಲಿ. ಅವತ್ತು ನನಗೆ ಇಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ ನಿಜವಾಗ್ಲೂ ಖುಷಿ ಆಯಿತು ನನಗೆ. ಮತ್ತು ನಾನು ಗೌಡ್ಗೆರೆಗೂ ಹೋಗ್ತೀನಿ, ಅಲ್ಲೂ ಒಂದು 4 ವಾರ ಹೋಗಿ ಬಂದೆ.
ಅಮ್ಮನ ದರ್ಶನ ಮಾಡ್ಕೊಂಡು ಬಂದೆ. ಎಲ್ಲೆಲ್ಲಿ ನಮ್ಮ ಮನೆ ಹತ್ರನೂ ಚಾಮುಂಡಮ್ಮಂದು ಮೊನ್ನೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು. ಅವಾಗವಾಗ ಹೋಗ್ತಿರ್ತೀನಿ ನಾನು. ಚಾಮುಂಡಮ್ಮನ ವೀಡಿಯೋ, ನಮ್ಮ ಮನೆ ಹತ್ರ ಇರೋ ಚಾಮುಂಡಮ್ಮನ ವೀಡಿಯೋ ಒಂದು 2 ವೀಡಿಯೋ ಐತಿ ನನ್ನ ಯೂಟ್ಯೂಬಲ್ಲಿ ನೋಡಿ. ನನಗೆ ಸಖತ್ ಇಷ್ಟ. ಅಲ್ಲಿಂದ ನಾನು ಆ ತಾಯಿನ ಜಾಸ್ತಿ ನಂಬ್ತೀನಿ. ಯಾಕಂದರೆ ನನಗೆ ನನ್ನ ಒಂದು ಜೀವನಕ್ಕೆ ನಮಗೆ ಏನೂ ಇಲ್ಲ ಅಂದ್ರೂ ಯಾವುದೋ ಒಂದು ಕಡೆ ಒಂದು ಧೈರ್ಯ ತುಂಬ್ಕೊಂಡು ನನಗೆ ಏನೋ ಒಂದು ಧೈರ್ಯ ಕೊಡ್ತಾಳೆ, ಅಷ್ಟೇ ಸಾಕು ನಮಗೆ. ನಾವು ದುಡಿಬೇಕು, ಆದರೆ ಮನುಷ್ಯರಲ್ವ, ನಾವು ದುಡಿಲೇಬೇಕು. ಆದರೂ ಆ ತಾಯಿ ಶಕ್ತಿ ನಮ್ಮನ್ನು ಕಾಪಾಡುತ್ತೆ. ಅಂದರೆ ಆ ಊರಿನ ಜನಗಳಿಗೆ, ನಮ್ಮ ಅತ್ತೆ, ನಮ್ಮ ಮಾವನಿಗೆ ಮತ್ತು ಅವ್ರ ಮಗನಿಗೆ, ಆ ಊರಿನ ಜನಗಳಿಗೂ ಅಷ್ಟೇ, ಆ ಶಕ್ತಿ ದೇವತೆ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ. ಅವರು ಯಾವತ್ತೂ ಹೆಣ್ಣು ದೇವರು, ಊರಲ್ಲಿ ಗ್ರಾಮ ದೇವತೆ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇಲ್ಲ. ಮತ್ತು ಹೆಣ್ಮಕ್ಳ ಬಗ್ಗೆ ಗೌರವ ಇಲ್ಲ, ಹೆಣ್ಮಕ್ಳ ಬಗ್ಗೆ ಮರ್ಯಾದೆ ಇಲ್ಲ. ಹೆಣ್ಮಕ್ಳನ್ನ ಆಡ್ಕೊಳ್ಳೋದು, ನಗೋದು, ಹೆಣ್ಮಕ್ಳಿಗೆ ಚಿತ್ರಹಿಂಸೆಗಳು ಕೊಡೋದು ಇದೆ. ಅಂದರೆ ಏನು ಗೊತ್ತಾ, ಚಿತ್ರಹಿಂಸೆ ಅಂದರೆ ಯಾವಾಗಲೂ ಚುಚ್ಚು ಮಾತುಗಳ್ನ ಆಡೋದು ಇರುತ್ತಲ್ವ. ಅತ್ತೆ ಮಾವನ ಮನೇಲಿ ಕಷ್ಟ ಕೊಡೋದು, ಆಮೇಲೆ ಚುಚ್ಚು ಮಾತುಗಳ್ನ ಆಡೋದು, ಹೆಂಗಂದ್ರೆ ಹಂಗೆ ಕೆಟ್ಟದಾಗಿ ಬೈಯೋದು, ಇದೊಂದು ಬಿಟ್ಟರೆ ಊರಿನ ಜನಗಳಿಗೆ ಇನ್ನೇನು ಗೊತ್ತಿಲ್ಲ. ಅಲ್ಲಿ ಅಂಥ ಹೆಣ್ಮಕ್ಳನ್ನ ನೋವು ಕೊಟ್ಟು, ಅಂಥ ಹೆಣ್ಮಕ್ಳಿಗೆ ನಿಯತ್ತಾಗಿ ಎಲ್ಲ ಸಂಸಾರ ಮಾಡ್ಕೊಂಡು ನಿಯತ್ತಾಗಿ ಬದುಕೋಂಥ ಹೆಣ್ಮಕ್ಳಿಗೆ ಯಾರೆಲ್ಲ ನೋವು ಕೊಡ್ತಾರೋ ಆ ಊರಲ್ಲಿ ಅವ್ರೇನೇ ಮಾಡಿದ್ರೂ ಆ ಊರು ಯಾವತ್ತೂ ಉದ್ಧಾರ ಆಗೋಲ್ಲ. ಯಾಕಂದರೆ ಹೆಣ್ಮಕ್ಳು ಕಣ್ಣಲ್ಲಿ ನೀರು, ಯಾವ ಹೆಣ್ಮಕ್ಳು ಕಣ್ಣಲ್ಲೂ ಜಾಸ್ತಿ ನೀರು ಹಾಕ್ಸಿ ಹೆಣ್ಮಕ್ಳನ್ನ ಅಯ್ಯೋ ಅನಿಸಿ ಅವ್ರಿಗೆ ಹಿಂಸೆ ಕೊಟ್ಟಿರ್ತಾರೋ ಆ ಊರಲ್ಲಿ ಏನೇ ಮಾಡಿದ್ರೂ ಆ ಊರಿಗೆ ಏಳಿಗೆ ಆಗೋಲ್ಲ. ಇದು ಚಾಮುಂಡೇಶ್ವರಿ ಪೂಜೆ ಮಾಡೋ ನಾವು ಹೇಳ್ತೀವಿ ಯಾವತ್ತೂ ಅಷ್ಟೇ. ತಾಯಿನ ಮಾಟ ಮಂತ್ರಕ್ಕೆ ಹೋಲಿಸ್ಬಿಟ್ರು ಅಂದರೆ ಇನ್ನೆಂಥ ಜನ ಅಂತ ನೀವೇ ನೋಡಿ. ನಿಜವಾಗ್ಲೂ ಜದಗಿರಮ್ಮ ಮಾಟ ಮಂತ್ರ ಮಾಡಿಸ್ತಾಳೆ ಅಂತ ನಮ್ಗೆ ಅವ್ರ ಕಿವಿಯಾಗ ಕೇಳಿದ ಮೇಲೆ ಗೊತ್ತಾಗಿದ್ದು ನಮಗೆ. ಅದುವರೆಗೂ ನಮಗೆ ಗೊತ್ತಿರಲಿಲ್ಲ ಆ ಯಮ್ಮನ ಮಾಟ ಮಂತ್ರ ಅಂತ. ಆ ಯಮ್ಮ ಯಾವತ್ತೂ ಮಾಟ ಮಂತ್ರದವಳಲ್ಲ. ಯಾವತ್ತೂ ದೇವರು ಯಾರಿಗೂ ಕೆಟ್ಟದ್ದು ಮಾಡಲ್ಲ. ಯಾಕೆ ಗೊತ್ತಾ, ದೇವರು ಎಲ್ಲರಿಗೂ ಒಂದೇ. ಎಲ್ಲ ಇಡೀ ವಿಶ್ವನೇ ದೇವರು. ವಿಶ್ವ ನಾವು ಪೂಜಿಸೋ ಮರ, ಗಿಡ, ಪ್ರಾಣಿ, ಪಕ್ಷಿ, ಆಕಾಶ, ಭೂಮಿ, ಸೂರ್ಯ, ಚಂದ್ರ, ಬೆಳಕು, ಕತ್ತಲು ಎಲ್ಲ ಪ್ರತಿಯೊಂದಕ್ಕೂ ಆ ತಾಯಿ ಕಾವಲು. ಅಂಥದ್ರಲ್ಲಿ ಆ ತಾಯಿ ಬಗ್ಗೆನೇ ಮಾಟ ಮಂತ್ರ ಅಂದ್ಬಿಟ್ರಲ್ವ. ನಿಜವಾಗ್ಲೂ ನಾವು ಉಸಿರಾಡ್ತಾ ಇರೋದು ನಾವಲ್ಲ, ಆ ತಾಯಿ ಉಸಿರಾಡಿಸ್ತಾ ಇರೋದು ನಾವು. ಆ ತಾಯಿ ಉಸಿರು ಕಿತ್ಕೊಳಕ್ಕೆ ನಿಂತ್ಕೊಂಡ್ರೆ ನಾವೇನು ಯಾವತ್ತೂ ಭೂಮಿ ಮುಖ ನೋಡೋಲ್ಲ ನಾವು. ಆ ಥರ ಆ ತಾಯಿ, ಆಯಿತಾ. ತಾಯಿ ಬಗ್ಗೆ ಕೆಟ್ಟದಾಗಿ ಮಾಟ ಮಂತ್ರ ಮಾಡಿಸೋಳನ್ನ ತಂದು ಮನೆಗೆ ಇಕ್ಕವ್ರೆ ಅಂತ ಅಂದ್ರಲ್ವ. ಅವರಿವತ್ತು ನರಕ ಅನುಭವಿಸ್ಬಿಡ್ತಾವ್ರೆ. ನರಕ ಅವ್ರು ಅನುಭವಿಸ್ತಾವ್ರೆ. ಯಾಕಂದರೆ ಅನುಭವಿಸೋರು ಇನ್ನೂ ಅನುಭವಿಸ್ತಾರೆ. ಅವರೆಲ್ಲ ಹೆಂಗಾಗ್ಬಿಟ್ಟವ್ರೆ ಅಂದರೆ ಅವ್ರಿಗೆ ಓಡಾಡೋಕ್ಕೂ ಸಹ ಶಕ್ತಿ ಇಲ್ಲ ಇವಾಗ. ಅಷ್ಟು ಒಂದು ಹೀನಾಯ ಪರಿಸ್ಥಿತಿಲಿ ಅವ್ರೆ. ಅಂಥ ಒಂದು ಹೀನಾಯ ಪರಿಸ್ಥಿತಿಗೆ ಅವ್ರವ್ರು. ಯಾಕಂದರೆ ದೇವ್ರ ಬಗ್ಗೆನೇ ಕೆಟ್ಟದಾಗೆಲ್ಲ ಮಾತಾಡೋರು. ಇವತ್ತು ನಾವು ಈ ಭೂಮಿಯಲ್ಲಿ ಉಸಿರಾಡ್ತಾ ಇದ್ದೀವಿ ಅಂದರೆ ತಾಯಿ ಗ್ರಾಮ ದೇವತೆ. ಪ್ರತಿಯೊಂದು ಹೆಣ್ಮಕ್ಳು ಊರಲ್ಲಿ ಇವತ್ತೂ ಎಷ್ಟೋ ಜನ ಹೆಣ್ಮಕ್ಳು ಚಾಮುಂಡೇಶ್ವರಿಗೆ ಬೆಲ್ಲದ ಆರತಿ, ನಿಂಬೆಹಣ್ಣಿನ ಆರತಿ ಮತ್ತು ಉಪ್ಪಿನ ಆರತಿ ಪ್ರತಿಯೊಂದು ಆ ಯಮ್ಮನಿಗೆ. ಅದೆಷ್ಟೋ ಹೆಣ್ಮಕ್ಳು ಆಷಾಢದಲ್ಲಿ ಮತ್ತು ದೀಪಾವಳಿಲಿ ಎಷ್ಟೋ ಹೆಣ್ಮಕ್ಳು ನಿಂಬೆಹಣ್ಣಿನ ದೀಪ ಹಚ್ಚುತ್ತಾರೆ. ಅದು ನಿಜವಾಗ್ಲೂ ಎಷ್ಟು ಒಂದು ಮಾಡ್ತಾರೆ ಅಂದರೆ ಆ ತಾಯಿದೊಂದು ಶಕ್ತಿ ಎಷ್ಟರ ಮಟ್ಟಿಗೆ ಐತೆ ಅಂದರೆ ಪ್ರತಿಯೊಂದು ಊರಲ್ಲೂ ಗ್ರಾಮ ದೇವತೆ ದೇವಸ್ಥಾನ ಐತೆ. ಪ್ರತಿಯೊಂದು ಊರಲ್ಲೂ ಐತೆ. ಆ ಊರಲ್ಲಿ ಮಾತ್ರ ಇಲ್ಲ. ಯಾಕಂದರೆ ಆ ಊರಲ್ಲಿ ಹೆಣ್ಮಕ್ಳಿಗೆ ಗೌರವ ಇಲ್ಲ, ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ಲ. ಹೆಣ್ಮಕ್ಳನ್ನ ಯಾವಾಗಲೂ ಆಡ್ಕೊಂಡು ನಗೋದು, ಅತ್ತಿಗೆ, ನಾದಿನಿ, ಅಪ್ಪ, ಅಕ್ಕ, ತಂಗಿ ಅನ್ನೋ ಗುರುತಿಲ್ಲ. ಆಮೇಲೆ ಬೆಲೆ ಇಲ್ಲ. ಅಲ್ಲೇನು ಗೊತ್ತಾ, ಸಂಬಂಧಗಳಿಗೆ ಬೆಲೆ ಇಲ್ಲದಂಥ ಊರು. ನಾನು ಆ ಊರ ಹೆಸರೆಲ್ಲ ಹೇಳಲ್ಲ. ಹಿಂದಿನ ಕಾಲದಲ್ಲಿ ಕಾಡು ಮನುಷ್ಯರು ಅಂತ ಇದ್ರಂತೆ. ನೋಡ, ಕಾಡು ಮನುಷ್ಯರು ಜಾತಿಗೆ ಸೇರಿದಂಥ ಊರಾಗಿರೋ ಜನಗಳು. ಹಂಗಾಗಿ ಆ ಊರಲ್ಲಿ ಯಾರಿಗ್ಯಾರು ಬೆಲೆ ಕೊಡಲ್ಲ. ಆಮೇಲೆ ಮಕ್ಳುಗಳು ಅಷ್ಟೇ, ದೊಡ್ಡವರು ಚಿಕ್ಕವರು ಅನ್ನೋ ಬೆಲೆ ಇಲ್ಲ. ಆಮೇಲೆ ಆ ಊರಲ್ಲಿರೋ ಮಕ್ಕಳು ಅಷ್ಟೇ, ಮಕ್ಕಳೆಲ್ಲ ಯಜಮಾನಿಕೆ ಮಾಡೋದೆ. ಆ ಊರಲ್ಲಿ ಇನ್ನೂ ಒಂದು ಏನು ಗೊತ್ತಾ, ಗೌಡರು, ಪಣಗಾರರು ಮತ್ತು
ಇನ್ನು ಶಾನ್ಭೋಗ್ರು ಅಂತೆಲ್ಲ ಇರ್ತಾರಂತಲ್ಲ ನೋಡಿ, ಆ ಥರದ ಜನ ಯಾರೂ ಇಲ್ಲ. ಇರೋರೆಲ್ಲ ನಮ್ಮ ಕ್ಯಾಸ್ಟಿನ ಜನನೇ, ಅಂದರೆ ನಮ್ಮ ಜಾತಿ ಜನನೇ ಇರೋದಲ್ಲಿ. ಹಾಗಾಗಿ ಎಲ್ಲ ಒಂದೇ ಮಖ, ಒಂದೇ ಮಗು. ಎಲ್ಲ ಒಂದು ಸಣ್ಣ ಸಣ್ಣ ಮಗನೂ ಆ ಊರಲ್ಲಿ ಬೇರೆ ಬೇರೆ ವಿಷಯ ಮಾತಾಡೋದು. ಸಣ್ಣ ಸಣ್ಣ ಮಗಿನ ಮಕ್ಕಳೂ ಸಹ ಮುಖ ಕೊಟ್ಟು ಮಾತಾಡೋಲ್ಲ. ಆಮೇಲೆ ಅವಕ್ಕೆ ಸಂಬಂಧಗಳೇ ಗೊತ್ತಿಲ್ಲ. ನಮ್ಮ ಅತ್ತೆದಿರು, ನಮ್ಮ ಅಪ್ಪನ ಅಕ್ಕ ತಂಗಿದಿರು, ನಮ್ಮ ಅಮ್ಮನ ಅಕ್ಕ ತಂಗಿದಿರು, ಮತ್ತು ನಮ್ಮ ಸಂಬಂಧಿಕರು ಇವರು ಅಂತ ಮುಖ ಕೊಟ್ಟು ಮಾತೇ ಆಡಿಸಲ್ಲ. ಆಮೇಲೆ ಏನೋ ಒಂಥರ ದುರಹಂಕಾರಗಳು ತೋರೋದು. ಊರಿನ ಮಕ್ಳುಗಳು ಅಷ್ಟೇ. ನಿಜವಾಗ್ಲೂ ನಾನು ಯಪ್ಪ ಎಂಥ ಊರಪ್ಪ ಇದು ಅಂದ್ಕೊಂಬಿಟ್ಟೆ ನಾನು. ಮದುವೆ ಆಗೋ ಹೊಸ್ತ್ರಲ್ಲಿ ಇಂಥ ಊರು ಇರುತ್ತೆ ಅಂತ. ಅಂದರೆ ದೇವರು ಸೃಷ್ಟಿ ಮಾಡಬೇಕಾದ್ರೆ ಎಲ್ಲೋ ಅಪ್ಪಿತಪ್ಪಿ ಆ ಊರನ್ನ ಸೃಷ್ಟಿ ಮಾಡಿಬಿಟ್ಟವ್ನೆ. ಹಾಗಾಗಿ ಆ ಊರಲ್ಲಿ ಒಂದು ದೇವಸ್ಥಾನ ಅಂತ ಇಲ್ಲ. ಈಗೆಲ್ಲೋ ಒಂದು ಯಾವುದೋ ಒಂದು ದೇವ್ರನ್ನ ತಂದು ಪೂಜೆ ಮಾಡಬೇಕು ಅಂತ ಎಲ್ಲ ಇದು ಮಾಡ್ತಾವ್ರೆ. ಅಷ್ಟು ಬಿಟ್ಟರೆ ಇಲ್ಲಿವರೆಗೂ 60-70 ವರ್ಷದಿಂದ ಊರಲ್ಲಿ ದೇವಸ್ಥಾನ ಇಲ್ಲ. ಆ ಊರಲ್ಲಿ ದೇವಸ್ಥಾನ ಇರಲಿಲ್ಲ. ಈಗೆಲ್ಲ ಒಂದು ಸ್ವಲ್ಪ ದಿನದಿಂದ ಸ್ವಲ್ಪ ದೇವಸ್ಥಾನ ಮಾಡಬೇಕು ಅಂದ್ಬಿಟ್ಟು ಓಡಾಟ ಮಾಡ್ಕೊಂಡು ಈಗ ಸ್ವಲ್ಪ ಯಾವುದೋ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ದೇವರು ಇಕ್ಕವ್ರೆ. ನಮ್ಮೂರಲ್ಲೂ ಒಂದು ದೇವಸ್ಥಾನ ಇರಲಿ ಅನ್ನೋ ಇದಕ್ಕೊಂದಕ್ಕೆ ಮಾಡ್ತಾವ್ರೆ. ಅಷ್ಟು ಬಿಟ್ಟರೆ ಭಕ್ತಿಯಿಂದ ಅವ್ರೇನು ಮಾಡ್ತಾಯಿಲ್ಲ. ಅವ್ರಿಗೇನು ಗೊತ್ತಾ, ಹೆಸ್ರು ಬರಬೇಕು, ನಮ್ಮೂರಾಗ ಒಂದು ದೇವಸ್ಥಾನ ಆಗಬೇಕು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಹಂಗಾಗಿ ಏನೋ ಮಾಡ್ಕೊಳ್ಳಿ, ಅದಕ್ಕೇನು ಯಾರ್ದೇನಿಲ್ಲ. ಆದರೆ ನನಗೆ ನಮ್ಮ ತಾಯಿ ಬಗ್ಗೆ, ನನ್ನ ಚಾಮುಂಡೇಶ್ವರಿ ಬಗ್ಗೆ, ನನ್ನ ಜಲಗಿರಮ್ಮನ ಬಗ್ಗೆ ಮಾಟ ಮಾಡಿಸೋ ದೇವರು ಅಂದ್ಬಿಟ್ರಲ್ಲ, ನಿಜವಾಗ್ಲೂ ಅವ್ರಿಗೆಲ್ಲ ಆ ತಾಯಿ ಇದ್ದರೆ ತೋರಿಸ್ಕೊಳ್ಳಿ. ನಿಜವಾಗ್ಲೂ ಎಷ್ಟು ಒಂದು ಅಂದರೆ ಅವ್ರು ಹೊಂದಿದ್ದು ನನಗೆ ಒಳ್ಳೆಯದೇ ಆಯಿತು. ಯಾಕಪ್ಪ ಅಂದರೆ ನಾನು ಆ ಊರು ಬಿಟ್ಟು ಬರೋ ಥರ ಮಾಡಿಬಿಟ್ಲು ನನ್ನ ತಾಯಿ. ನಂಗೆ ಅಷ್ಟೇ ಖುಷಿ. ಆ ಊರು ಅಂಥ ಊರನ್ನ ಬಿಟ್ಟು ನಾನು ಈಚೆ ಬಂದೆ. ಆಮೇಲೆ ನಾನಿವಾಗ ಸಿಟಿಲಿ ಸೇರ್ಕೊಂಡ್ಮೇಲೆ ಜನಗಳಲ್ಲಿ ಬೆರ್ತಿದ್ದೀನಿ. ಜನಗಳು ಯಾವ ಥರ ಮಾತಾಡ್ತಾರೆ, ಜನಗಳು ಯಾವ ಥರ ಇರ್ತಾರೆ, ಜನಗಳು ಎಲ್ಲರೂ ಪ್ರತಿಯೊಬ್ಬರೂ ಪರಿಚಯ. ಅಂದರೆ ಹೆಂಗೆ ಗೊತ್ತಾ, ನಮ್ಮ ಬಾಯಲ್ಲಿ ಬರೋ ಮಾತುಗಳು. ನಾನಿವತ್ತು ಯಾರಿಗೂ ಸಿಟಿಲಿ ಸೇರ್ಕೊಂಡ್ಮೇಲೆ ನಾನು ಕೆಟ್ಟದಾಗಿ ಬೈಯೋದು, ಕೆಟ್ಟದಾಗೆಲ್ಲ ಮಾತಾಡೋದು, ಅವೆಲ್ಲ ಏನೂ ಮಾಡಲ್ಲ. ಏನಪ್ಪ ಅಂದರೆ ನಾವು ಯಾವ ಥರ ಪ್ರಾಣಿಗಳ ಜೊತೆ ನಾನು ಇಷ್ಟು ವರ್ಷ ಹೇಳ್ಬೇಕು ಅಂದರೆ ನಾನು ಪ್ರಾಣಿಗಳ ಜೊತೆ ವಾಸ ಮಾಡಿದ್ದೆ. ಪ್ರಾಣಿಗಳ ಜೊತೆ ವಾಸ ಮಾಡಿರೋದ್ರಿಂದ ಪ್ರಾಣಿಗಳ ಬುದ್ಧಿ ನನಗೊಂದು ಸ್ವಲ್ಪ ಬಂದಿತ್ತು. ಆ ಪ್ರಾಣಿಗಳು ಸಹವಾಸ ಬಿಟ್ಟು ಈಚೆ ಬಂದೆ. ಸ್ವಲ್ಪ ಇವಾಗ ಜನದ ಬುದ್ಧಿ ಬಂದ್ಬಿಟ್ಟೈತೆ ನನಗೆ. ಜನಗಳ ಜೊತೆ ಬೆರ್ತಿದ್ದೀನಿ, ಜನಗಳು ಬುದ್ಧಿ ಬಂದೈತೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ತಾಯಿ ಸರ್ವೇಶ್ವರಿನ ನಂಬ್ತೀನಿ. ಹಾಗಾಗಿ ನನಗೂ ಸ್ವಲ್ಪ ಇವಾಗ ಆ ಪ್ರಾಣಿಗಳು ಸಹವಾಸ ಬೇಡ ಅನಿಸ್ಬಿಟ್ಟೈತೆ. ಇವಾಗ ಪ್ರಾಣಿಗಳು ಬೇಡ ನನಗೆ. ಪ್ರಾಣಿಗಳು ವಾಸ ಮಾಡಲ್ಲ ಆ ಊರದು. ಅಂಥ ಊರಲ್ಲಿದ್ದೆ ನಾನು. ಪ್ರಾಣಿಗಳ್ಗೆ ಹೋಲಿಸ್ತಾ ಇದ್ದೀನಿ ಅಂದರೆ ನೀವೇನು ನೋಡಿ ಎಂಥ ಊರು ಇರ್ಬೋದು ಅಂತ. ನಿಜವಾಗ್ಲೂ ಮನುಷ್ಯತ್ವಕ್ಕೆ, ಮನುಷ್ಯನಿಗೆ, ನಿಯತ್ತಿಗೆ ಇರೋಂಥ ಊರೇ ಅಲ್ಲ ಅದು. ಅಂಥ ಜನ, ಅಂಥ ಒಂದು ಜನ ಅಲ್ಲಿ ಏನಪ್ಪ ಅಂದರೆ ಯಾರಾದರೂ ಹೆಣ್ಮಕ್ಳನ್ನ ಆಡ್ಕೊಳ್ಳೋದು. ಆಮೇಲೆ ಏನಾದರೂ ಒಂದು ಒಳ್ಳೆ ಸೀರೆ ಉಡ್ತೀವಿ ನಾವು, ಒಳ್ಳೆ ಸೀರೆ ಉಟ್ಟರೆ ಅಲ್ಲಿಗವಲ್ಲ ಏನಾದರೂ ಒಂದು ಕತೆ ಕಟ್ಟೋದು. ಆಮೇಲೆ ಎಲ್ಲಾದ್ರೂ ಫ್ಯಾಕ್ಟ್ರಿಗೆ ಹೋಗಿ ದುಡ್ಕೊಂಡು ತಿಂತೀವಿ ಅಂದರೆ ಅಲ್ಲಿಗೊಂದು ಕತೆ ಕಟ್ಟೋದು. ಆಮೇಲೆ ಹೆಣ್ಮಕ್ಳನ್ನ ಕೆಟ್ಟದಾಗಿ ಬೈಯೋದು. ಇದೇ ನಮ್ಮ ಇವರೆಲ್ಲ ನಮ್ಮ ಮನೆ ಬೆಳಗಕ್ಕೆ ಬಂದಿರೋರಲ್ವ, ನಮ್ಮ ಮನೆ ಸೊಸೆದಿರಲ್ವ ಅನ್ನೋ ಗೌರವನೇ ಇರಲಿಲ್ಲ ನಮ್ಮ ಅತ್ತೆಗೆ. ಹೆಂಗಂದ್ರೆ ಹಂಗೆ ನಮ್ಮ ಅತ್ತೆನೂ ಒಂದು ಹೆಣ್ಣಾಗಿ ಹೆಂಗಂದ್ರೆ ಹಂಗೆ ಮಾತಾಡೋದು. ಯಾಕಂದರೆ ನಮ್ಮ ಅತ್ತೆ ಹೆಣ್ಣು ಅಷ್ಟೇ ಹೇಳ್ಕೊಳಕ್ಕೆ, ಆದರೆ ಹೆಣ್ತನನೇ ಅಮ್ಮನಲ್ಲಿ ಇರಲಿಲ್ಲ. ಯಾಕಪ್ಪ ಅಂದರೆ ಆ ಅಮ್ಮನಿಗೆ ಹೆಣ್ಮಕ್ಳ ಬಗ್ಗೆ ಗೌರವನೇ ಇರಲಿಲ್ಲ. ಏನಿದ್ರೂ ಒಂಥರ ಮಾತಾಡೋದು, ಏನೇನೋ ಹೀಗೆ ಇರ್ತೈತಲ್ವ ಅತ್ತೆದ್ರ ಬುದ್ಧಿಗಳು, ಎಲ್ಲ ಒಂಥರ ಬುದ್ಧಿಗಳು. ಹಂಗಾಗಿ ಹಂಗಾಗಿ ನಾನು ಆ ಊರನ್ನ ಬಿಟ್ಟು ಬಂದುಬಿಟ್ಟೆ. ಇವಾಗ ನಾನು ಸಂಪೂರ್ಣವಾಗಿ ಜಲಗಿರಮ್ಮನ ನಂಬಿದ್ದೀನಿ ಮತ್ತು ಚಾಮುಂಡೇಶ್ವರಿನ ನಂಬಿದ್ದೀನಿ. ನನಗೆ ಇಷ್ಟ ಬಂದಾಗ ದೇವ್ರಿಗೆ ಹೋಗ್ತೀನಿ, ಬರ್ತೀನಿ, ಪೂಜೆ ಮಾಡಿಸ್ತೀನಿ. ಇವಾಗ ಯಾರೂ ನನ್ನನ್ನು ಕೇಳೋಲ್ಲ. ಯಾಕಂದರೆ ಆ ಊರಲ್ಲಿರೋವರೆಗೂ ಆ ತಾಯಿನ ಇಡ್ಸಿರಲಿಲ್ಲ. ಈಗ ನಮ್ಮನ್ನು ಯಾರು ಕೇಳ್ತಾರೆ ಅಲ್ವ. ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ನಮ್ಮನ್ನು ಯಾರೂ ಕೇಳೋಲ್ಲ ಇವಾಗ. ಯಾಕಂದರೆ ಸದ್ಯ ಅಷ್ಟು ಸ್ವತಂತ್ರ ತಾಯಿ ನಂಗೆ ಕೊಟ್ಲಲ್ಲ, ನಂಗೆ ಅಷ್ಟೇ ಸಾಕು. ನಾನು ಪೂಜೆ ಮಾಡಿದ್ದಕ್ಕೂ ಸಾಕು. ಮುಂದೆ ನನ್ನ ಮಗನಿಗೆ ಚೆನ್ನಾಗಿಟ್ಟಿರಲಿ, ನನ್ನ ಮಗನಿಗೂ ಆ ತಾಯಿ ಮೇಲೆ ಭಕ್ತಿ ಬರೋ ಥರ ಮಾಡಲಿ, ಅಷ್ಟೇ ಸಾಕು ನನಗೆ. ನನಗಿನ್ಯಾವುದೇ ಕಾರಣಕ್ಕೂ ಆ ಕೆಟ್ಟ ಪ್ರಾಣಿಗಳು ನೆರಳು ನನ್ನ ಮಗನ ಮೇಲೆ ಬೀಳೋದು ಬೇಡ. ಅವರಿಂದ ನನ್ನ ತಾಯಿ